ವಿಪಕ್ಷನೂ ಸ್ವಲ್ಪ ಏತು ನಮ್ಮ ವಿರೋಧ ಪಕ್ಷ ಬೆಂಕಿ ಆಗ್ತು. ಎಲ್ಲಿದೆ ವಿರೋಧ ಪಕ್ಷ? ಎಲ್ಲಿದೆ ವಿರೋಧ ಪಕ್ಷ? ವಿರೋಧ ಪಕ್ಷದವರು ಲೆಕ್ಕಾಚಾರವಾಗಿ ನಂದೇ ತಗೊಳ್ಬೇಕಾಗಿತ್ತು. ಹೆಂಗ್ರಿ ಅರೆಸ್ಟ್ ಮಾಡಿದ್ರಿ, ಯಾವ ಥರ ಆ ಥರ ಅರೆಸ್ಟ್ ಮಾಡಿದ್ರಿ ತಗೊಳ್ಬೇಕಾಗಿತ್ತು. ಮಾತೇ ಇಲ್ಲ ಅವ್ರಿಗೆ, ವಿರೋಧ ಪಕ್ಷ ಮಾತೇ ಇಲ್ಲ. ಮತ್ತು ಇನ್ನೇನು ವಿರೋಧ ಪಕ್ಷ ಮಾಡೋದು? ನೀವು ಮಾಡೋದೇನು ಬಂತು? ಸರ್ ಇನ್ನೊಂದು ಕಡೆ ಇವತ್ತು ನೀವು ಅವಾಗ ಕರ್ನಾಟಕ ಬಂದ್ ಕೊಡುವಾಗ ನಾನು ಪ್ರೆಸ್ ಮೀಟಲ್ಲೂ ಇದ್ದೆ. ಅವತ್ತು ಸ್ಟೇಜ್ ಮೇಲೆ ಕೊಡೋಕ್ಕೆ ನಾಯಕರಿಗೆ ಕೊಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ನಾಯಕರು ನಿಮ್ಮ ಜೊತೆಗೆ ನಿಂತಿದ್ರು. ಅದು ನೋಡಿದರೆ ಕರ್ನಾಟಕ ಬಂದ್ ಇನ್ನೇನು 2 ದಿನ ಆಯ್ತು ಅನ್ನೋ ಅಷ್ಟರಲ್ಲಿ ಏಕಾಂಗಿ ಮಾಡಿಬಿಟ್ರಲ್ಲ ಸರ್, ಅದಕ್ಕೇನು ಅಂತೀರಿ? ಯಾಕೆ ಅವ್ರು ಹಿಂದೆ ಸರಿದ್ರೆ ಅಂತ ಅನ್ಸುತ್ತೆ ನಿಮಗೆ? ನಾನು ಸಾವಿರಾರು ಬಾರಿ ಏಕಾಂಗಿಯಾಗಿ ಹೋರಾಟ ಮಾಡಿದ್ದೀನಿ ಆಯಿತಾ. ನಾನು ಯಾವುದಕ್ಕೂ ಎದುರವನಲ್ಲ. ಬಹುಶಃ ಅವರಿಗೆ ಗೌರವ ಇತ್ತು, ಅವರಿಗೆ ಮನ್ನಣೆ ಇತ್ತು, ಅವರೇ ನಿಂತ್ಕೊಂಡು ಬಂದ್ ಮಾಡಬೇಕು ಅಂಥೇಳಿ. ಆಮೇಲೆ ಇನ್ನು 3 ದಿವಸ ಇರುವಾಗ, ಇನ್ನು 3 ದಿವಸ ಇರುವಾಗ ಆಗ್ತಾನೆ ಇನ್ನೊಂದು 5 ನಿಮಿಷಕ್ಕೆ ಹೆರಿಗೆ ಆಗ್ತದೆ. ಹೆರಿಗೆ ಇನ್ನು 5 ನಿಮಿಷಕ್ಕೆ ಬಂದು ಇಲ್ಲಿ ಬೇಡ ಹೆರಿಗೆ ಬೇಡ ಅಂತಂದು ಎಲ್ಲಾರ ಉಂಟೇನ್ರಿ? ಅದು ಪ್ರಾಕೃತಿಕವಾಗಿ ಏನು ನಡೀಬೇಕು? ಅಯ್ಯೋ ಆ ಟೈಮ್ ಸರಿಯಾಗಿ ಇಲ್ಲೆಲ್ಲ ಮಾಡಕ್ಕೆ ಅಯ್ಯ ಮುಡೆ ಮಕ್ಕಳೇ, ಆ ಟೈಮ್ ಹೆಂಗಿದೆ ಆಯಿತಾ? ಈ ಥರ ಇವರು ಇನ್ನೇನೋ ಇನ್ನು 24 ಗಂಟೆಲಿ ಬಂದ್ ಆಗಬೇಕು. ನನ್ನ ಬೆಂಬಲ ಇಲ್ಲ ಅಂದರೆ ನಾನು ಮನೆಗೆ ಓಡೋಗ್ತೀನಾ? ಯಾರು ಬೆಂಬಲ ಇರಲಿ ಇಲ್ಲದೇ ಇರಲಿ, ಒಬ್ಬರೇ ನಿಂತು ಕನ್ನಡ ಅಂತ ಕೂಗ್ತೀನಿ. ನನ್ನ ಇತಿಹಾಸದಲ್ಲಿ ಕೂಗಿದ್ದೇನೆ, ಕೂಗದೆ ಕೆಲಸ ಕೂಗಿದ್ದೇನೆ. ಅಲ್ಲ ಸರ್, ಅವರೆಲ್ಲ ಯಾಕೆ ಸರಿದಿರ್ಬೋದು ಅಂತೇಳಿ ನಿಮ್ಗೆ ಅನ್ಸುತ್ತೆ? ಯಾಕೆ ಹಿಂದೆ ಸರಿದ್ರು ಇವರು ಅಂತೇಳಿ? ಅವ್ರು ಯಾಕೆ ಸರಿದ್ರು? ದೇವರು ಅವ್ರಿಗೆ ಬುದ್ಧಿ ಕೊಡಲಿ. ಅವತ್ತೇನು ರಣಾರಣೆಯಲ್ಲಿ ಬಂದು ಎಲ್ಲ ಕೈ ಎತ್ತದೇನು ಭಾರಿ ಮಾಡಿದ್ರು. ನೀವು ಅವತ್ತು ಬೇರೆ ನಾ CM ಆದರೆ ಖಾತೆ ಬೇರೆ ಹಂಚಿಕೆ ಮಾಡಿಬಿಟ್ಟಿದ್ರಿ. ಅದನ್ನು ಅದು ಹೋಗಲಿ, ಅವರು ಮಂತ್ರಿ ಕೊಡ್ತೀನಿ ಆಧಾರ ಬೇಡವಾ? ನನ್ನ CM ಆದರೆ ಅವ್ರಿಗೆ ಹೇಳಿದ್ದೀನಿ ಎಲ್ಲರಿಗೂ ಮಂತ್ರಿ ಕೊಡ್ತೀನಿ ಅಂತ. ಆ ಇದಾರೆ ಬೇಡ, ಗೌರವ ಬೇಡವಾ? ಹೇಳಿದರೆ ವಟಾಳ್ ನಾಗರಾಜ್ ಅವರು ನಮಗೆಲ್ಲ ಮಂತ್ರಿ ಕೊಡ್ತೀವಿ ಅಂತ ಹೇಳಿದರೆ, ಕನಿಷ್ಠ ಜೀವನದಲ್ಲಿ ಯಾರೂ ನಮಗೆ ಏನೂ ಕೊಡಲ್ಲ ಅಂತಾದರೆ ವಟಾಳ್ ನಾಗರಾಜ್ ಅವರು ಕೊಡಲಿ ಬಿಡಲಿ, ಈ ಭದ್ರವಾಗಿ ಹೇಳಿದ್ರಲ್ಲ ಅಂತ ಸಂತೋಷ ಪಡಬೇಡವಾ? ಅದು ಬಿಟ್ಬಿಟ್ಟು ಇವರು ನನ್ನ ಮೇಲೆ ಬಿದ್ದುಬಿಡ್ದೆ. ನಾನು ಅವಕ್ಕೆಲ್ಲ ಎದುರಿತೀನ? ಅವ್ರಿಗೂ ಗೊತ್ತದು, ವಟಾಳ್ ನಾಗರಾಜ್ ಇವಕ್ಕೆಲ್ಲ ಎದುರಲ್ಲ ಅಂತ. ಮತ್ತೆ ಏನಾದರೂ ಮಾತಾಡಿಸೋದು ಬಂದಿದ್ರ ನಿಮ್ಗೆ? ಏನಾದ್ರು ಭೇಟಿಗೆ ಬಂದಿದ್ರು ಅವರೆಲ್ಲ? ಸಾರಾ ಗೋವಿಂದ ಅವರಾಗಿರಲಿ, ಅವರು ಬಂದಿಲ್ಲ, ನಾವು ಬಂದಿಲ್ಲ. ಅವರೆಲ್ಲೋ ಇದ್ದಾರೆ, ನಾವಿಲ್ಲೇ ಇದ್ದೀವಿ. ಅಂದರೆ ಈಗ ಸರ್, ಈಗೆಲ್ಲ ನೋಡಿದರೆ ಒಂದು ಕಡೆ ಎಲ್ಲೋ ಈ ಕನ್ನಡ ಪರ ಹೋರಾಟಗಾರರಲ್ಲೇ ಎಲ್ಲೋ ಬಿರುಕು ಮೂಡಿದೆ ಅನ್ನುವಂಥ ಸಂದೇಶ ಹೊರಗೆ ಹೋಗಿದೆ ಸರ್. ಕನ್ನಡ ಪರ ಹೋರಾಟಗಾರಲ್ರಿ, ಕಾಂಗ್ರೆಸ್ನವರಲ್ಲೇ 1 ತಿಂಗಳು ಮಂತ್ರಿಮಂಡಲ ಮಾಡೋಕ್ಕಾಗಲಿಲ್ಲ. ಅವ್ರಿಗಿಂತ ನಾವೇನು ಪಾಪ ಮಂತ್ರಿ ಮಾಡೋಕ್ಕಾಗಲಿಲ್ಲ, ಆಮೇಲೆ ಇಲಾಖೆ ಹಂಚೋಕ್ಕಾಗಲಿಲ್ಲ. ನಾವ್ಯಾವಯ್ಯೋ ಪಾಪ, ನಾವು ಬರೀ ಹೋರಾಟಗಾರರು. ಇದು 1 ವರ್ಷ ಆದರೂ ಏನು ತೊಂದರೆ ಇಲ್ಲ. ನಮ್ಮ ಎದುರಿಗೆ ಕಾಂಗ್ರೆಸ್ನವ್ರು ಹಣೆ ಬರೋ ಹಂಗಾಗಿದೆ. ನಮ್ಮನ್ಯಾಕೆ ಸರ್? ಅಲ್ಲಿ ಬಿಡಿ, ಅಲ್ಲಿ ಅಧಿಕಾರ ಇರುತ್ತೆ, ಏನೋ ಒಂದು ಅವ್ರದ್ದು ಬೇರೆ, ಅದು ಬೇರೆ ವಿಚಾರ. ನಿಮ್ದು ಇಲ್ಲೇನು ಇದು ಹೋರಾಟ ಅಲ್ಲ ಅಂತ? ಅಧಿಕಾರ ಇರೋ ಕಡೆ, ಸಂಬಳ ಇರೋ ಕಡೆ, ಸವಲತ್ತಿರೋ ಕಡೆ, ಲಂಚ ಇರೋ ಕಡೆ, ಲೂಟಿ ಮರೋ ಕಡೆ ಬೇರೆ ಆಗುತ್ತೆ. ನಮಗೆ ಪುಟ್ಕೋಸಿ ಇಲ್ಲ, ಕಾಪಿಗೆ ದುಡ್ಡಿಲ್ಲ ಅಂತಂದಲ್ಲಿ ನಾವ್ಯಾಕೆ ಬೇರೆ ಆಗಬೇಕು? ಈಗ ಮತ್ತೆ ಒಂದಾಗ್ತೀರಿ, ಎಲ್ಲ ಬಂದು ಕರ್ನಾಟಕ ಪರ ನಿಂತ್ಕೋತೀರಿ, ಕಾವೇರಿ ವಿಚಾರದಲ್ಲಿ ಎಲ್ಲ ಒಟ್ಟಿಗೆ ನಿಲ್ತೀರಾ ನೀವೆಲ್ಲ ಹೋರಾಟಗಾರರು? ಒಂದು ನಿಮ್ಗೆ ಹೇಳ್ತೀನಿ, ಒಂದಾಗಲೇಬೇಕು. ಅದರಲ್ಲೇನು ಒಂದಾಗದಲ್ಲಿ ನಾವು ವಿರೋಧ ಮಾಡೋಕ್ಕಾಗಲ್ಲ. ಆದರೆ ತಮಿಳ್ನಾಡು ವಿರುದ್ಧ ಹೋರಾಟ ಅನಿವಾರ್ಯ ಮಾಡಬೇಕಾಗತ್ತೆ. ಅಲ್ಲ ಸರ್, ಈಗ ನಾಳೆ ಏನು ಮಂಡ್ಯ ಹೋಗ್ತಾ ಇದ್ದೀರಿ, ರಸ್ತೆ ತಡೆ ನಡೆಸ್ತೀರಿ, ಏನು ಸಂದೇಶ ಕೊಡೋಕೆ ಹೊರಟಿದ್ದೀರಿ ಅಂತ? ನಾಳೆ ನೀರು ಬಿಡ್ತಾ ಇದ್ದಾರೆ ಇವರು, ಆದ್ದರಿಂದ ನಾವು ತೀವ್ರವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಾವೇ ರಸ್ತೆಯಲ್ಲಿ ಕೂತು ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅಷ್ಟೊತ್ತಿಗಾಗಲಿ ನೀರು ಹೋಗ್ತಾ ಇದೆ. ಈಗ ನಾಳೆ ಯಾವ ರೀತಿ ಇರುತ್ತೆ ಸರ್? ಇಲ್ಲಿಂದ ಬೆಂಗಳೂರಿಂದ ಹೊರಡ್ತೀರಿ? ಬೆಂಗಳೂರಿಂದ ಹೋಗ್ತೀವಿ. ಬೆಂಗಳೂರಿಂದ ಹೋಗಿ ಅಲ್ಲಿ ಸಂಜಯ್ ವೃತ್ತ ಅಂತ ಇದೆ ಮೇನ್ ರೋಡ್ಲಿ.
ಹೆದ್ದಾರಿ ಇದರಲ್ಲಿ ಅಲ್ಲಿದೆ. ನಮ್ಮ ಕನ್ನಡ ಸೇನೆಯ KR ಕುಮಾರ್ ಅವರು ಬರ್ತಾರೆ, ಮತ್ತು ಗಿರೀಶ್ ಗೌಡ ಅವರು ಬರ್ತಾರೆ. ಆಮೇಲೆ ಅಲ್ಲಿ ಮಂಜುನಾಥ್ ದೇವ್ ಅಂತೇಳಿ, ಮಂಜುನಾಥ್ ದೇವ್ ಅಲ್ಲ, ಇಲ್ಲಿ ಮಂಜುನಾಥ್ ದೇವು ಮತ್ತು ಅಲ್ಲಿ ಮಂಜುನಾಥ್ ಅಂತಿದ್ದಾರೆ. ಎಲ್ಲರೂ ಬರ್ತಾರೆ, ಜನ ಬರ್ತಾರೆ, ಎಲ್ಲರೂ ಬರ್ತಾರೆ, ಹೋರಾಟಕ್ಕೆ ಬಂದೇ ಬರ್ತಾರೆ. ಈಗ ಮತ್ತೆ ಈಗ ಸರ್ ಒಂದು ಹೇಳೋದಾದರೆ, ಪ್ರತಿಭಟನೆಗೆಲ್ಲ ಈ ಸರ್ಕಾರ ಕಿವಿಗೊಡುತ್ತೆ ಅನ್ನಿಸ್ತೀರಾ? ಇಷ್ಟಕ್ಕೆಲ್ಲ ಮನದು ಇವರು ನೀರು ಹರಿಸೋದನ್ನು ಬಿಡ್ತಾರೆ ಅಂತ ಇನ್ನೂ ನಂಬಿಕೆ ಇದೆ ನಿಮಗೆ? ಏನು ಮಾಡಬೇಕು ಅಲ್ಲ ಹೇಳಿ ಅದನ್ನೇ. ಕಿವಿ ಕೊಡುತ್ತಾ ಅಂತ. ಅಲ್ಲ ಮೊನ್ನೆ ನಿಮ್ಗೆ ಅಷ್ಟೆಲ್ಲ ಪ್ರತಿಭಟನೆ ಮಾಡಕ್ಕೆ ಹೊರಟ್ರಿ, ನಿಮ್ಮನ್ನೇ ಹಿಡಿದು ಒಳಗಡೆ ಹಾಕ್ಬಿಟ್ರು. ಅಯ್ಯಯ್ಯ, ಒಳಗಡೆ ಹಾಕ್ಬಿಟ್ರು, ಹಾಕ್ತಾರೆ. ಅದರಲ್ಲೇ ನಮ್ಮನ್ನು ಮುತ್ತಿಕ್ತಾರ, ಹಾಕ್ತಾರೆ. ಆದರೆ ನೀವು ಹಾಕಿ ವಿಧಾನ ಏನು? ಕಳ್ಳರುಗಳನ್ನೆಲ್ಲ ಮರ್ಡರ್ ಮಾಡಿದ್ರಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀರಿ, ಇಲ್ಲಿ ಬಂದು ನಮ್ಮನ್ನು ಹಿಡ್ಕೊತೀರಾ? ಬುದ್ಧಿಗಿದ್ದು ಬೇಡವು ನಿಮಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.